ಬಿಗ್ ಬಾಸ್ ಸೀಸನ್ 12 ಬಹಳ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಯಿತು. ಒಂದು ವಾರ ಕಳೆದೇ ಹೋಯಿತು. ಮೊನ್ನೆ ರೀಸೆಂಟಾಗಿ ಶುರುವಾದಂಥ ಬಿಗ್ ಬಾಸ್ ಆಲ್ರೆಡಿ ಒಂದು ವಾರವನ್ನು ಕಳೆದಿದೆ. ಇವತ್ತು ಮೊದಲ ಬಿಗ್ ಬಾಸ್ ಸೀಸನ್ 12ರ ವಾರದ ಪಂಚಾಯಿತಿ ಕಿಚ್ಚನ ಜೊತೆಗಿದೆ. ಹೌದು, ಈ ಸೀಸನ್ 12 ಪ್ರಾರಂಭವಾದ ಮೇಲೆ ಇದೇ ಮೊದಲ ಬಾರಿಗೆ ಕಿಚ್ಚನ ಪಂಚಾಯಿತಿ ಇರೋದು. ಇವತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ ಅಂತಂದರೆ ಆಶ್ಚರ್ಯ ಪಡಬೇಕಾದದ್ದು ಏನೂ ಇಲ್ಲ. ಹೌದು, ಎಲ್ಲರೂ ಅಂದ್ಕೊಂಡಿರೋ ಹಾಗೆಯೇ ಈ ಬಾರಿಯ ಈ ಸೀಸನ್ನ ಬಿಗ್ ಬಾಸ್ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ. ಆ ಕಾರಣಕ್ಕಾಗಿಯೇ ಮೊದಲ ದಿನವೇ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗಿದೆ. ಇಷ್ಟು ಸೀಸನ್ಗಳಲ್ಲಿ ಮೊದಲ ವಾರದಲ್ಲಿ ಎಲಿಮಿನೇಟ್ ಮಾಡಲಾಗ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಮೊದಲ ದಿನವೇ ಎಲಿಮಿನೇಟ್ ಆಗಿರೋದು. ಹಾಗಾಗಿ ಮೊದಲ ವಾರದಲ್ಲಿ ಇನ್ನೇನೇನೇನಾಗುತ್ತೋ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಕುತೂಹಲದಿಂದ ಕಾಯ್ತಾ ಇತ್ತು. ಇವತ್ತಾಗುವ ಡೆವಲಪ್ಮೆಂಟನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟಿಗಾಗಿ, ಟಿವಿಗಿಂತ ಮುಂಚಿತವಾಗಿ ಮಾಹಿತಿಗಾಗಿ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ ಸೀಸನ್ 12 ಬಹಳ ಡಿಫ್ರೆಂಟಾಗಿ ಮೂಡಿ ಬರ್ತಾ ಇದೆ. ಸೀಸನ್ 11ರವರೆಗೂ ಒಂದು ಲೆಕ್ಕ ಆದರೆ 12ರಿಂದ ಇನ್ನೊಂದು ಲೆಕ್ಕ. ಈ ಬಾರಿಯ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅದನ್ನೇ ಹೇಳಿದರು. ಹೀಗೇ ಆಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ, ಹಾಗಾಗಲ್ಲ, ಈ ಬಾರಿ ಎಲ್ಲವೂ ಕೂಡ ಬದಲಿರುತ್ತೆ ಅಂತ. ಅದರಂತೆಯೇ ಕಿಚ್ಚ ಸುದೀಪ್ ಮೊದಲ ಪ್ರೋಮೋದಲ್ಲಿ ಹೇಳಿದ ಹಾಗೇನೆ ಬಿಗ್ ಬಾಸ್ ಸೀಸನ್ ಹೇಗೆ ನಡೀತಾ ಇತ್ತೋ ಹಾಗೆ ನಡೀತಾ ಇಲ್ಲ ಈ ಬಾರಿಯ ಸೀಸನ್ 12. ಬಹಳ ಡಿಫ್ರೆಂಟಾಗಿ ನಡೀತಾ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಇದೀಗ ವೆರಿ ಶಾಕಿಂಗ್ ಒಂದು ಸುದ್ದಿ ಹೊರಗೆ ಬರ್ತಾ ಇರೋದು. ಕಿಚ್ಚ ಸುದೀಪ್ ಅವರು ಹೇಳಿದಂತೆಯೇ ಈ ಸೀಸನ್ನಲ್ಲಿ ತುಂಬ ಡಿಫ್ರೆಂಟ್ ಆದಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಇವ್ರು ಇರ್ತಾರೆ, ಇವ್ರು ಹೋಗ್ತಾರೆ ಅಂತ ಹೇಳೋದಕ್ಕಾಗದೇ ಇಲ್ಲ. 3ನೇ ವಾರದಲ್ಲೇ ಫಿನಾಲೆ ಆಗುತ್ತೆ ಅನ್ನೋದನ್ನು ಈ ಬಿಗ್ ಬಾಸ್ ಈ ಹಿಂದೆ ಹೇಳಿದರು. ಯಾವಾಗಲೂ 3ನೇ ವಾರದಲ್ಲೇ ಫಿನಾಲೆ ಆಗೋದು ಇಲ್ಲ, ಅಥವಾ ಇವ್ರು ಕೊನೆ ತನಕ ಉಳ್ಕೊಳ್ತಾರೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಆದರೆ ಈ ಬಾರಿ ಫಿನಾಲೆ 3ನೇ ವಾರದಲ್ಲೇ ಮುಗ್ದೋಗುತ್ತೆ ಅಂತಲೂ ಹೇಳಿಬಿಟ್ಟಿದ್ರು. ಹಾಗಾಗಿ ಈ ಬಾರಿ ತುಂಬ ಡಿಫ್ರೆಂಟ್ ಇರುವಾಗ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದಿದ್ದಾರೆ. ತುಂಬ ಜನಕ್ಕೆ ಹೊರಗಡೆ ಬಂದಿದ್ದಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಇವಾಗ ಆಗ್ತಿರುವಂಥ ಸಮಸ್ಯೆ ಏನು ಅಂತ ನೋಡಿದ್ರೆ, ಬಿಗ್ ಬಾಸ್ನಲ್ಲಿ ಎಲ್ಲರೂ ಅಂದ್ಕೊಂಡ ಹಾಗೆ ನಡೆದೇ ಇರೋದೇ ದೊಡ್ಡ ಸಮಸ್ಯೆ ಆಗಿರೋದು. ಹೌದು, ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗೆ ಬಂದಿಲ್ಲ ಅನ್ನುವಂಥ ಸುದ್ದಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಬಂದಿದ್ರೆ ಇನ್ಸ್ಟಾಗ್ರಾಮ್ನಲ್ಲಾದರೂ ಒಂದು ಲೈವ್ ಬರ್ತಾಯಿದ್ರು ಅಥವಾ ಒಂದು ಇಂಟರ್ವ್ಯೂಗಳನ್ನು ಕೊಡ್ತಾಯಿದ್ರು. ರಕ್ಷಿತಾ ಶೆಟ್ಟಿ ಮನೆಗೆ ಹೋಗೇ ಇಲ್ಲ, ಅವ್ರು ಯಾರ ಕೈಗೂ ಸಿಗ್ತಾ ಇಲ್ಲ. ಈವನ್ ಕಲರ್ಸ್ ಕನ್ನಡದವರಾದ್ರೂ ಲೈವ್ ಕೂರಿಸ್ತಾ ಇದ್ರು, ಅದು ಕೂಡ ಇಲ್ಲಿವರೆಗೂ ನಡೆದಿಲ್ಲ. ಬೇರೆ ಟಿವಿ ಚಾನಲ್ ರಕ್ಷಿತಾ ಶೆಟ್ಟಿನ ಕರ್ಕೊಬಂದು ಕೂರಿಸ್ತಿದ್ರು, ಅದು ಆಗಿಲ್ಲ. ಇನ್ಸ್ಟಾಗ್ರಾಮಲ್ಲಾದ್ರೂ ಒಂದೇ ಒಂದು ಪೋಸ್ಟನ್ನಾದರೂ ರಕ್ಷಿತಾ ಶೆಟ್ಟಿ ಹಾಕ್ತಿದ್ರು ಅಥವಾ ಲೈವ್ ಬರ್ತಿದ್ರು, ಅದು ಆಗಿಲ್ಲ. ಅಲ್ಲಿಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೇ ಇಲ್ಲ ಅನ್ನುವಂಥ ಸುದ್ದಿ ಗೊತ್ತಾಗಿದೆ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಚರ್ಚೆಗಳು. ರಕ್ಷಿತಾ ಶೆಟ್ಟಿಗೆ ಆ ಥರ ಮೋಸ ಮಾಡಿದ್ದು ನಿಜವಾಗ್ಲೂ ತಪ್ಪು, ಅನ್ಯಾಯ ಆಗೋಯ್ತು, ಹಾಗೆ ಮಾಡಬಾರ್ದಿತ್ತು. ಒಂದೇ ದಿನಕ್ಕೆ ಅರ್ಧ ಗಂಟೆಗೆ 1 ಗಂಟೆಗೆ ಕಳಿಸೋದಾದರೆ ಯಾಕೆ ಕಳಿಸ್ಬೇಕಾಗಿತ್ತು, ಇದು ಅವರಿಗಾದಂಥ ಅವಮಾನ ಅನ್ನೋದು ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. ವಿಷಯ ಏನು ಅಂತಂದರೆ, ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಮೊದಲ ಪಂಚಾಯಿತಿಯಲ್ಲಿಯೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಆದರೆ ಟ್ವಿಸ್ಟ್ ಏನು ಅಂತಂದರೆ, ರಕ್ಷಿತಾ ವಾಪಸ್ ಬರ್ತಾರೆ, ಆದರೆ ಮೊದಲ ವಾರ ಬಿಗ್ ಬಾಸ್ ಮನೆಯಿಂದ ಇನ್ನೊಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ. ಹೌದು, ಈ ವಾರವೇ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸನ್ನು ಪಡ್ಕೊಳ್ಳಲಿದ್ದಾರೆ. ರಕ್ಷಿತಾ ಶೆಟ್ಟಿ ಮನೆಗೆ ಇನ್ನಾದರೆ ಇನ್ನೊಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಕನ್ಫರ್ಮ್ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಪ್ರತಿ ವರ್ಷದಂತೆಯೇ ಪ್ರತಿ ಸೀಸನ್ನಂತೆಯೇ ಈ ಸೀಸನಲ್ಲೂ ಕೂಡ ಮೊದಲ ವಾರದಲ್ಲೇ ಎಲಿಮಿನೇಟ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದ್ರೆ ರಕ್ಷಿತಾನ ಇವರೆಲ್ಲ ಸೇರಿಕೊಂಡು ಸೇವ್ ಮಾಡ್ದಂಗಿದೆ. ರಕ್ಷಿತಾ ಮನೆಗೆ ಹೋಗಿಲ್ಲ. ಹಾಗಾಗಿ ಕಿಚ್ಚ ಸುದೀಪ್ ಅವರು ತಮ್ಮ ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿ, ರಕ್ಷಿತನ ಯಾಕೆ ಹೊರಗಡೆ ಕಳಿಸಿದ್ರಿ, ಅವ್ರನ್ನೇ ಯಾಕೆ ಕಳಿಸ್ಬೇಕಾಗಿತ್ತು, ಬೇರೆಯವ್ರನ್ನ ಯಾಕೆ ಕಳಿಸಿಲ್ಲ, ಇದೆಲ್ಲವನ್ನ ಕೇಳಿದ ನಂತರ ರಕ್ಷಿತಾ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಮನೆಗೆ ಕಳಿಸೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಎಲಿಮಿನೇಟ್ ಆದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲಿ ಮಲ್ಲಮ್ಮನೂ ಇದ್ದಾರೆ, ಹಾಗೆಯೇ ಗಿಲ್ಲಿ ನಟ ಕೂಡ ಇದ್ದಾರೆ. ಸೊ ಇವರಿಬ್ಬರ ಪೈಕಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಇವತ್ತೇನೆ ಗೇಟ್ ಪಾಸನ್ನು ಪಡ್ಕೊಳ್ಳಲಿದ್ದಾರೆ ಅನ್ನುವಂಥ ಸುದ್ದಿ. ಲಗೇಜ್ ಪ್ಯಾಕ್ ಮಾಡಿಕೊಂಡು ಇವತ್ತೇ ಮನೆಗೆ ವಾಪಸ್ ಬರ್ತಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಗಿಲ್ಲಿ ನಟ ಹೆವಿ ಕ್ವಾಟ್ಲೆ ಕೊಡ್ತಾ ಇದ್ದಾರೆ, ಕಾಮಿಡಿ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದಷ್ಟು ಇರಿಸು ಮುರುಸು ಆಗ್ತಿರೋದಂತೂ ಹೌದು. ಗಿಲ್ಲಿ ನಟ ಇರಬೇಕು ಅನ್ನೋದು ಕೆಲವರ ವಾದ, ಆದರೆ ಗಿಲ್ಲಿ ನಟ ಈ ಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋದು ಕೆಲವರು ವಾದ. ಸೊ ಹಾಗಾಗಿ ಗಿಲ್ಲಿ ನಟನನ್ನು ಕರೆಸ್ಕೊಳ್ಳೋದು ಡೌಟು.
ಗಿಲ್ಲಿ ನಟನನ್ನು ಬಿಗ್ ಬಾಸ್ ಮನೆಯಲ್ಲೇ ಉಳಿಸ್ಕೊಳ್ತಾರೆ. ಆದರೆ ಮಲ್ಲಮ್ಮನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋದಾದ ಸಾಧ್ಯತೆ ದುಪ್ಪಟ್ಟಾಗಿದೆ. ಮೊದಲ ವಾರವೇ ಮಲ್ಲಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬರಬೇಕಾದಂಥ ಸಾಧ್ಯತೆ ದುಪ್ಪಟ್ಟಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಮಲ್ಲಮ್ಮಂಗೆ ಒಂದು ಇನ್ನೋಸೆನ್ಸ್ ಇದೆ. ಆ ಇನ್ನೋಸೆನ್ಸ್ನ ಹಾಳು ಮಾಡಬೇಡಿ ಅಂತ ಬಿಗ್ ಬಾಸ್ಗೆ ಅನೇಕರು ಕೇಳ್ಕೊಂಡಿದ್ದಾರೆ. ಅದಲ್ಲದೆ ಮಲ್ಲಮ್ಮಂಗೆ ತೀರಾ ಕಷ್ಟ ಆಗ್ಬೋದು ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ವಯಸ್ಸಾಗಿರುವ ಮಲ್ಲಮ್ಮರಿಗೆ ಸಮಸ್ಯೆನ ಮಾಡಬೇಡಿ, ಮೆಂಟಲ್ ಪ್ರೆಷರನ್ನು ಕೊಡಬೇಡಿ. ಮಲ್ಲಮ್ಮ ಅವರಿಗೆ ಆಟ ಆಡೋದಕ್ಕೆ ಬರಲ್ಲ, ಅವ್ರಿಗೆ ಗೇಮ್ ಏನು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಅವ್ರಿಗೆ ನೀವು ಗೇಮ್ ಅರ್ಥ ಮಾಡಿಸೋಷ್ಟೊತ್ತಿಗೆ ಅರ್ಧ ತಿಂಗಳು ಕಳೆದು ಹೋಗಿರುತ್ತೆ. ಹೀಗಿರಬೇಕಾದ್ರೆ ಮಲ್ಲಮ್ಮನನ್ನು ಅಲ್ಲಿ ಇಟ್ಕೊಳೋದ್ರಿಂದ ಉಪಯೋಗ ಏನೂ ಇಲ್ಲ. ನೇಮು ಫೇಮು ಇದೆ ಹೌದು, ಹಾಗಂತ ಬಿಗ್ ಬಾಸಿಗೆ ಮಲ್ಲಮ್ಮ ಸೂಟ್ ಆಗೋದಿಲ್ಲ ಅನ್ನೋದನ್ನು ಅನೇಕರು ಕಿವಿ ಮಾತು ಹೇಳಿದ್ದಾರೆ. ಇನ್ನು ಮಲ್ಲಮ್ಮಂಗೆ ಎಲಿಮಿನೇಟ್ ಅಂದರೆ ಏನು, ಹಾಗೆಯೇ ಗೇಮ್ ಪ್ಲ್ಯಾನ್ ಮಾಡೋದಂದರೆ ಏನು, ಮನೆಯಿಂದ ಹೊರಗಡೆ ಹೋಗೋದು ಯಾರು, ಇದ್ಯಾವುದರ ಅರಿವು ಕೂಡ ಇಲ್ಲ. ಹಾಗಾಗಿ ಇನ್ನೋಸೆಂಟ್ ಇರೋ ಮಲ್ಲಮ್ಮನನ್ನು ಹಾಳು ಮಾಡಬೇಡಿ ಪಾಪ ತಲೆ ತಿಂದು ಅಂತ ತುಂಬ ಜನ ಹೇಳಿರೋದ್ರಿಂದ ಮಲ್ಲಮ್ಮಂಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಮಲ್ಲಮ್ಮನನ್ನು ಈ ವಾರವೇ ಅಂದರೆ ಈ ಸೀಸನ್ ಶುರುವಾದ ಮೊದಲ ವಾರ ಕಿಚ್ಚನ ಜೊತೆಗಿನ ಪಂಚಾಯಿತಿಗಳಿಗೆ ವಾಪಸ್ ಕಳಿಸಲಾಗುತ್ತೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಲ್ಲಿಗೆ ರಕ್ಷಿತಾ ಕಮ್ಬ್ಯಾಕ್ ಮಾಡಿದ್ರೆ ಮಲ್ಲಮ್ಮ ಗೇಟ್ ಪಾಸನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.